ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಸಂಡೇ ವಿಡಿಯೋ. ನಾನು ಮತ್ತೆ ನನ್ನ ಹಸ್ಬೆಂಡ್ ಮಗ ಸೇರಿ ಮಂಗಳೂರಿಗೆ ಹೋಗ್ತಾ ಇರೋದು. ಮಂಗಳೂರಿಗೆ ಹೋಗುವ ಮೊದಲು BC ರೋಡಿಗೆ ಹೊರಟಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ಲ, ಸೊ ಎಗ್ ತಗೊಂಡು ಬಂದದ್ದು. ಅವನಿಗೆ ಎಗ್ ಇಷ್ಟ ಇಲ್ಲ, ಚೆನ್ನಾಗಿ ಒಡ್ಕೊಂಡು ಕೂತಿದ್ದಾನೆ ನನಗೆ ಬೇಕು ಅಂತ ಹೇಳಿ. ನಾನು ಹೇಳಿದೆ, ನೀನು ತಿನ್ನಲ್ಲ, ಬೇಡ ನಿನಗೆ ಎಗ್ ಅಂತ. ಕೇಳಿಲ್ಲ. ಸೊ ಅದನ್ನೇ ನಾನು ಹೇಳಿ, ಅದು ತಿನ್ಲೇಬೇಕು ನೀನು, ಆಪ್ಷನ್ ಇಲ್ಲ ನಿನಗೆ ಅಂತ. ನಾವು ಫಸ್ಟ್ BC ರೋಡಿಗೆ ಬಂದದ್ದು ಮಗನಿಗೆ ಸ್ವಲ್ಪ ಜಸ್ಟ್ ಚೆಕ್ ಮಾಡಿಸ್ಲಿಕ್ಕೆ, ಅಂದ್ರೆ ಟೆಸ್ಟಿಗೆ ಅಂತ ಬಂದದ್ದು ಡಾಕ್ಟರ್ ಹತ್ರ. ಅಲ್ಲಿ ಜಾಸ್ತಿ ಕೆಲಸ ಇರ್ಲಿಲ್ಲ ನಮ್ಗೆ, ಟೆಸ್ಟಿಗೆ ಬಂದದ್ದಷ್ಟೇ. ಸಂಡೇ ಅವರು ಹಾಫ್ ಡೇ ಇರೋದ್ರಿಂದ ನಾವು ಬೇಗವೇ ಬಂದದ್ದು. ಈಗ ವೇಟ್ ಮಾಡ್ತಾ ಇದ್ದೀವಿ ಕ್ಲಿನಿಕ್ ಅಲ್ಲಿ, ಯಾರು ಕೂಡ ಇರ್ಲಿಲ್ಲ. ಸಂಡೇ ಆಗಿರೋದ್ರಿಂದ ಸಂಡೇ ಅವ್ರದ್ದು ಡಾಕ್ಟರ್ ಫೀಸ್ ಜಾಸ್ತಿ ಉಂಟಂತೆ. ಅಲ್ಲಿ ಮುಗಿಸಿ ನಾವು ಹೊರಟಿದ್ವಿ CCಗೆ. ಒಂದು CCಗೆ ರೀಚ್ ಆಗಿದ್ದೀವಿ. ಐಡಿಯಾ ಇರ್ಲಿಲ್ಲ ನಾವು ಇವತ್ತೇನೆ ಬೆಳಿಗ್ಗೆನೆ ಹೊರಟು ಬಿಡ್ತೀವಿ ಅಂತ ಹೇಳಿ. ಸಡನ್ ಲಾಸ್ಟ್ ಮೂಮೆಂಟ್ ಹೊರಟಿದ್ದು ಕಾರಣ ಅಂದ್ರೆ ತುಂಬಾ ದೊಡ್ಡದು, ಮುಂದೆ ಬರುವಾಗ ನಿಮ್ಗೆ ಈಗ ಕಾಣಿಸ್ತದೆ ಯಾಕೆ ಅಂತ ಹೇಳಿ. ಬಟ್ ನನಗೆ ಟೈಮ್ ಇರ್ಲಿಲ್ಲ, 1 ಗಂಟೆ ಒಳಗೆ ನನಗೆ ಮಡಂತೆರೆಗೆ ವಾಪಸ್ ರೀಚ್ ಆಗ್ಬೇಕಿತ್ತು. ಮೇಕ್ ಓವರ್ ಕೂಡ ಇತ್ತು, ಆದ್ರೂ ಕೂಡ ಬಂದದ್ದು ಧೈರ್ಯದಲ್ಲಿ. ಈಗ ಲಿಫ್ಟ್ ಅಲ್ಲಿ ಇದ್ದೀವಿ, ರೀಚ್ ಆಗಿದ್ದೀವಿ. ನಾವು ಬಂದದ್ದು ಆಕ್ಚುಲಿ ಸಂಗೀತಕ್ಕೆ. ಅಂದ್ರೆ ನನಗೆ ಒಂದು ಟ್ಯಾಬ್ ಬೇಕಿತ್ತು. ರೀಸನ್ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬಹುದು, ನಂದು ಕ್ಲಿಯಾರಿಟಿ ಫುಲ್ಲು ಹೋಗಿದೆ. ಬಿಕಾಸ್ ಆಫ್ ಐಫೋನ್ ಅಲ್ಲಿ ಸ್ಟೋರೇಜ್ ಇಲ್ಲದೆ ನಾನು ಮತ್ತೆ ಆಂಡ್ರಾಯ್ಡ್ ಅಲ್ಲಿ ತೆಗೆದದ್ದು ವಿಡಿಯೋಸ್. ನನಗೆ ಆಪ್ಸ್ಗಳು ಇಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಸೊ ನೋಡೋಣ, ಒಂದು ಟ್ಯಾಬ್ ತಗೊಳ್ಳೋಣ ಅಂತ ಅನ್ಕೊಂಡು ಬಂದ್ವಿ. ಇಲ್ಲಿ ಬಂದ ನಂತರ ಅವ್ರು ಹೇಳಿದ್ರು ಐಫೋನ್ ಇಂದ ಆಂಡ್ರಾಯ್ಡಿಗೆ ಶೇರ್ ಮಾಡ್ಲಿಕ್ಕೆ ಯಾವುದು ಆಪ್ ಏನು ಇಲ್ಲ ಅಂತ ಹೇಳಿ. ಅದ್ರ ನಂತರ ನನಗೆ ಲಾಸ್ಟ್ ಮೂಮೆಂಟ್ ತಗೊಳ್ಳೋದೆ ಅಂತ ಅನ್ಕೊಂಡೆ ಟ್ಯಾಬೇ, ಐಫೋನ್ ಇದೆ. ಮತ್ತೆ ಹಸ್ಬೆಂಡ್ ಹೇಳಿದ್ರು ವೇಟ್ ಮಾಡು, ನೆಕ್ಸ್ಟ್ ಡೇ ಏನಾದ್ರು ಪ್ಲಾನ್ ಮಾಡಿ ಬರೋಣ, ಬೇಡ ಈಗ್ಲೇ ಅಂತ ಹೇಳಿ. ಸೊ ಅಲ್ಲಿಂದ ಹೊರಡುವ ಮೊದಲು ಇವನಿಗೆ ಹಶು ಕೂಡ ಆಗಿದೆ ಏನು ಅಂತ ಹೇಳಿ ಜ್ಯೂಸ್ ಮತ್ತೆ ಸ್ನಾಕ್ಸ್ ಎಲ್ಲ ತಗೊಂಡ್ವಿ. ಅವನು ಸ್ನಾಕ್ಸ್ ಏನು ತಿಂದಿಲ್ಲ, ಅವನಷ್ಟು ಪ್ರೇಮಿ ಅಲ್ಲ ಸ್ನಾಕ್ಸ್ ಇದೆಲ್ಲ. ಬಟ್ ಬಂದದ್ದು ವೇಸ್ಟ್ ಆಯ್ತು. ಐಫೋನ್ ಸೆಂಟ್ರಿಗೆ ಸಹ ಹೋಗಿಯೇ ಬಂದ್ವಿ. ಅಲ್ಲಿ ಸ್ಟಾಕ್ ಉಂಟಂತೆ, ಯಾವ್ದಕ್ಕೂ ಮನೆಗೆ ಹೋಗಿ ನೋಡೋದು ಏನಾದ್ರೂ ಬೇರೆ ಆಪ್ಷನ್ ಸಿಗತ್ತಾ ಶೇರ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ. ಎಷ್ಟೇ ಹೇಳಿದ್ರು ಮಿಡಲ್ ಕ್ಲಾಸ್ ಬುದ್ಧಿ, ಒಂದು ಐಫೋನ್ ಇದ್ದು ಇನ್ನೊಂದು ಟ್ಯಾಬ್ ತಗೊಳ್ಳಿಕ್ಕೆ ನನಗಂತೂ ಮನಸ್ಸೇ ಇಲ್ಲ, ಸ್ವಲ್ಪನೂ ಮನಸ್ಸಿಲ್ಲ. ಮತ್ತೆ ಇವನಿಗೆ ಕಬಾಬ್ 2 ಪ್ಯಾಕ್ ಮಾಡಿಸಿದ್ದು. ಅವ್ನು ಯಾವ್ದು ಸ್ನಾಕ್ಸ್ ತಿಂದಿಲ್ಲ ಅಂತ ಹೇಳಿ ಜ್ಯೂಸ್ ಒಂದು ಕುಡಿಸಿ, ಯಾಕಂದ್ರೆ ಮತ್ತೆ ನನಗೆ ಲೇಟ್ ಕೂಡ ಆಗಿತ್ತು, ಆಲ್ರೆಡಿ 12 ಆಗಿ ಹೋಗಿತ್ತು. ಸೊ ನನಗೆ 1 o'clock ರೀಚ್ ಇತ್ತು. ಸೊ ನಾನು ಬೇಗವೇ ಅಲ್ಲಿಂದ ಹೊರಟೆ. ಇವನಿಗೆ ಕಬಾಬ್ ಆ ತರ ಎಲ್ಲ ತುಂಬಾ ಇಷ್ಟ, ಮನೆಯಲ್ಲೂ ಮಾಡಿದ್ದು ಇಷ್ಟ ಇಲ್ಲ, ಹೊರಗೆ ಮಾಡಿದ್ದು. ಅದು ಮಕ್ಕಳಿದು ಹಾಗೆ ಅಲ್ಲ, ಮನೆದವರಿಗೆ ಹೋಗಲ್ಲ. ಟಿಕ್ಕ ಕಬಾಬ್ ಆ ತರ ಅವನಿಗೆ ತುಂಬಾನೇ ಇಷ್ಟ. ಹೇಗಾದ್ರೂ ಮಾಡಿ ಬೇಗವೇ ರೀಚ್ ಆದೆ. 1:30 ಆಗಿತ್ತು, 1 o'clock ರೀಚಿಂಗ್ ಇತ್ತು. ಅವರು ಕೂಡ ಬಂದಿರ್ಲಿಲ್ಲ, ಸೊ ಸರಿ ಆಯ್ತು. ರಿಷಲ್ ಕೂಡ ಆಲ್ರೆಡಿ ಓಪನ್ ಮಾಡಿ, ಬೆಳಿಗ್ಗೆನೆ ಓಪನ್ ಮಾಡಿದ್ಲು ಸಲೂನ್, ನೀಗ್ತಾ ಇಲ್ಲ ಅಲ್ಲ. ಸೊ ನಾನು ಬಂದ ನಂತರ ಒಂದು ಕ್ಲೈಂಟ್ ಇದು ರಿಷಲ್ ಮಾಡಿ ಫೇಶಿಯಲ್ ಎಲ್ಲ ಮುಗ್ದ ನಂತರ ಒಂದು ಕ್ಲೈಂಟ್ ಹತ್ರ ನಾವು ಡ್ರಾ ಮಾಡಿಸ್ಕೊಂಡಿದ್ದು. ಬಿಕಾಸ್ ಇದು ಫ್ಯಾಬ್ ಫಸ್ಟ್ ಇದು ವಿಡಿಯೋ. ಫ್ಯಾಬ್ ಫಸ್ಟಿಗೆ ನಮ್ಮದು ಡ್ರಾ ಇತ್ತು. ನಿಮಗೆ ಗೊತ್ತಿರುವ ಹಾಗೆ ಅಬೌವ್ 500 ಬಿಸ್ನೆಸ್ ಮಾಡಿದವರಿಗೆ ನಾವು ಚಿಟ್ ಕೊಟ್ಟಿದ್ವಿ. ಸೊ ಆ ಚಿಟ್ಟಿಂದ ಈ ಸಲ ಬಂದದ್ದು ಮಾರ್ಗರೇಟ್ ಅಂತ ಹೇಳಿ ಅವರಿಗೆ ಬಂದಿದೆ. ಸೊ ನಾವು ತೆಗಿಯಲ್ಲ, ಯಾವ್ದಾದ್ರು ಕ್ಲೈಂಟ್ ಇಂದಾನೇ ತೆಗಿಸೋದು. ಸೊ ಇವರಿಗೆ ಈ ತಿಂಗಳ ಹೈಡ್ರಾ ಫೇಶಿಯಲ್ ಫ್ರೀ ಆಗಿರತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಮದು ಮೇಕ್ ಓವರ್ ಮುಗ್ದಿದೆ. ಹೇರ್ ಮತ್ತೆ ಸಾರಿ ಮೇಕಪ್ ಎಲ್ಲಾನು ಇತ್ತು ಅವ್ರದ್ದು. ಅವರಿಗೆ ಕೂಡ ಇಷ್ಟ ಆಯ್ತು. ನೆಕ್ಸ್ಟ್ ನಾನು ಗಾಡಿ ತಂದಿರ್ಲಿಲ್ಲ, ಯಾಕಂದ್ರೆ ನಾನು ಕಾರಿಂದ ಇಲ್ಲಿ ಇಳಿದಿದ್ದಲ್ಲ. ಸೊ ನಾನು ಆಟೋ ಹೇಳಿದ್ದೆ, ಆಟೋದಲ್ಲಿ ನಾನು ಮತ್ತೆ ರಿಷಲ್ ಹೊರಟಿದ್ವಿ. ನಾನು ರಿಷಲ್ ಇಳಿದಿದ್ದಾಳೆ ಆಲ್ರೆಡಿ. ನಾನೀಗ ಮನೆಗೆ ಹೋಗ್ತಾ ಇದ್ದೇನೆ, ಸುಸ್ತಾಗಿದೆ ಮಂಗಳೂರಿಂದ, ಯೋಚನೆ ಮಾಡದೇನೆ ಮಂಗಳೂರಿಗೆ ಹೋದದ್ದು. ಬಂದು ಮೇಕ್ ಓವರ್ ಮುಗಿಸಿ
ಇದು 2 ಡೇಸ್ ಇದು ವಿಡಿಯೋ ಆಗಿರುತ್ತೆ. ಇದು ನನ್ನ ಮಗ ಮತ್ತು ಅವನ ಕಸಿನ್ ಸ್ಕೂಲಿಗೆ ಹೋಗ್ತಾ ಇರೋದು. ಅವನು ಎಕ್ಸೆಲ್ ಹೋಗ್ತಾನೆ ನನ್ನ ಮಗ, ಮತ್ತೆ ಅವನ ಕಸಿನ್ ಸಿಗರಾಟಿಗೆ ಹೋಗ್ತಾನೆ. ಅವನಿಗೆ ಬೆಳಿಗ್ಗೆ ಡೈಲಿ ಅವನ ಜೊತೆಗೇನೆ ಹೋಗ್ಬೇಕು, ಬಟ್ ಅವನ ಬಸ್ ಬೇಗ ಬರುತ್ತೆ, ಇವನ ಬಸ್ ಲೇಟ್ ಬರುತ್ತೆ. ಅವನು ಹೇಳಿದ್ರೇನೆ ಕೇಳಲ್ಲ, ಹೊರಡೋದ್ರಲ್ಲೇ ಇರ್ತಾನೆ. ಇವತ್ತು ನಾನು ಬಿಡ್ಲಿಕ್ಕೆ ಹೋದದ್ದು, ನೀತಾ ಇಲ್ಲ ಅಲ್ಲ, ಸೊ ಅವನ ಬಸ್ ಬಂದಿದೆ. ಅವನಿಗೆ ಈಗ ಬೇಜಾರಾಗುದು ಅವನು ಹೋದ ತಕ್ಷಣ. ಅವರು ಡೈಲಿ ಈವ್ನಿಂಗ್ ಅವನು ಬರ್ತಾನೆ ನಮ್ಮ ಮನೆಗೆ ಆಟ ಆಡ್ಲಿಕ್ಕೆ. ಅವರಿಬ್ಬರೇ ಆಟ ಆಡ್ತಾ ಇರೋದು ಯಾವತ್ತು ಕೂಡ. ಸೊ ಅವನು ಹೊರಟ, ಇವನಿಗೆ ನಾನು ಕರ್ಕೊಂಡೋಗಿ ಬಿಟ್ಟು ಬಂದು ನಾವು ಈಗ ಅಗೇನ್ ಮಂಗಳೂರಿಗೆ ಹೋಗ್ತಾ ಇರೋದು. ಬಿಕಾಸ್ ಆಫ್ ನಿನ್ನೆ ನಾವು ಅದನ್ನ ತಗೊಂಡು ಬಂದಿಲ್ಲ. ನಾನು ಮನೆಗೆ ಬಂದು ತುಂಬಾ ಯೋಚನೆ ಮಾಡಿದೆ. ಅದ್ರ ನಂತರ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ನೋಡಿದೆ ಹೇಗೆ ಶೇರ್ ಮಾಡ್ಬೋದು ಅಂತ ಹೇಳಿ, ಮತ್ತೆ ಒಂದು ಆಪ್ಷನ್ ಕಾಣಿಸಿತು. ಸೊ ಅದಕ್ಕೋಸ್ಕರ ನಾವು ಟ್ಯಾಬ್ ತಗೊಳ್ಳೋದು ಅಂತ ಆಯ್ತು. ನನಗೆ ಐಪ್ಯಾಡ್ ಬೇಡವೇ ಅನ್ನಿಸ್ತಾ ಇತ್ತು, ಬಿಕಾಸ್ ಆಫ್ ನನ್ಗೆ ಅಷ್ಟು ಇನ್ವೆಸ್ಟ್ ಮಾಡ್ಲಿಕ್ಕೆ ಬೇಡವೇ ಇತ್ತು. ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ಸ್ ಇದ್ರೆ ಆಗ್ಬಹುದು ಅದ್ರಲ್ಲೆಲ್ಲ. ಸೊ ರಿಟರ್ನ್ಸ್ ಇಲ್ಲ, ಆ ತರದ್ದು ನನ್ಗೆ ಇಷ್ಟನೇ ಇಲ್ಲ. ನಾವು ಇವತ್ತು ಬಸ್ಸಲ್ಲಿ ಹೊರಟದ್ದು, ಬಿಕಾಸ್ ನನ್ಗೆ ಜಾಸ್ತಿ ಏನ್ ಕೆಲಸ ಇರ್ಲಿಲ್ಲ, ಡೈರೆಕ್ಟ್ ಸಿಸಿಗೆ ಹೋಗೋದು ಬರೋದು ಅಂತ ಹೇಳಿ ನಡ್ಕೊಂಡ್ ಬಂದು ಸುಸ್ತಾಗಿ ಒಂದು ಲೆಮನ್ ಸೋಡಾ ಕುಡ್ಕೊಂಡ್ವಿ. ಲೆಮನ್ ಸೋಡವೇ ನನ್ನದು ಒಂದೇ ಆಪ್ಷನ್. ನಾನು ಬಾಕಿ ಯಾವ ಜ್ಯೂಸಸ್ ಕೂಡ ಕುಡಿಯಲ್ಲ, ನಿನ್ಗೆ ಏನು ಇಷ್ಟ ಆಗಲ್ಲ. ಇದು ಚಿಕ್ಕು ಗಿಕ್ಕು ಎಲ್ಲ ಇರ್ತದಲ್ಲ, ಅದೆಲ್ಲ ನನ್ಗೆ ಇಷ್ಟ ಆಗಲ್ಲ. ಲೆಮನ್ ಜ್ಯೂಸ್ ಸಹ ಸ್ವಲ್ಪ ಕಡಿಮೆ, ಲೆಮನ್ ಸೋಡಾವೇ ಜಾಸ್ತಿ. ನಾನು ಎಲ್ಲಿ ಹೋದ್ರು, ಯಾವ ಶಾಪ್ ಅಲ್ಲಿ ಅಥವಾ ಮದುವೆ ಮನೆಯಲ್ಲಿ ಸಹ ಆದ್ರೂ ಲೆಮನ್ ಸೋಡಾವೇ ಆಪ್ಷನ್, ಒಂದ್ ವೇಳೆ ಬೇರೆ ಬೇರೆ ಇದ್ರೂ ಕೂಡ. ಹೊರಡುವಾಗ್ಲೇ ಲೇಟ್ ಆಗಿದೆ ನಮಗೆ. ಬೇಕೋ ಬೇಡ ಅಂತ ಅನ್ಕೊಂಡೇ ಹೊರಟ್ವಿ. ಮತ್ತೆ ನೋಡಿದ್ರೆ ಲಿಫ್ಟ್ ಕೂಡ ಸಿಗ್ತಾ ಇರ್ಲಿಲ್ಲ. ಸೊ ನಾನು ಹೇಳಿದೆ ಹಸ್ಬೆಂಡ್ ಹತ್ರ, ಸ್ಟೆಪ್ ಅಲ್ಲಿಗೆ ಹೋಗಿ ಬಿಡೋಣ, ಲೇಟ್ ಆಯ್ತು ಅಂತ ಹೇಳಿ. ಬಿಕಾಸ್ ನಮಗೆ ಈವ್ನಿಂಗಿಗೆ ಇನ್ನೊಂದು ಫಂಕ್ಷನ್ಗೆ ಕೂಡ ರೀಚ್ ಆಗ್ಬೇಕು. ಮತ್ತೆ ಲೇಟ್ ಆದ್ರೆ ಫಂಕ್ಷನ್ಗೆ ಹೊರಡ್ಲಿಕ್ಕೆ ಬೊಬ್ಬೆ ಹಾಕೊಳ್ತಾರೆ. ಸೊ ನಾವು ಬೇಗ ಬೇಗ ಸ್ಟೆಪ್ ಇಂದಾನೇ ಹೋದದ್ದು. ಮನೆಯಿಂದ ಹೊರಡುವಾಗ್ಲೇ 11 ಗಂಟೆ ಆಗಿ ಹೋಗಿದೆ ನಮಗೆ. ಟ್ಯಾಬ್ ರೆಡಿಯೇ ಇತ್ತು, ಬಿಕಾಸ್ ನಾವು ಆರ್ಡರ್ ಮಾಡಿ ಎಲ್ಲ ಇಟ್ಟಾಗಿತ್ತು. ಬಟ್ ಅದೇ ಆಪ್ಷನ್ ಇಲ್ಲ ಅಂತ ಅನ್ಕೊಂಡು ಬಿಟ್ಟು ಹೋಗಿದ್ವಿ. ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ಶೇರ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೇಳಿ ತಗೊಳ್ತಾ ಇದ್ದದ್ದೇ ಕಾರಣ ಇಷ್ಟೇ, ಸ್ಟೋರೇಜ್ ಇಲ್ಲ ಅಂತ ಹೇಳಿ. ಅದರಲ್ಲಿ ಯೂಸ್ ಆಗದಿದ್ರೆ ವೇಸ್ಟ್ ಅಲ್ಲ ಅಂತ ಹೇಳಿ ಲಾಸ್ಟ್ ಇದನ್ನ ತಗೊಂಡಿದ್ದು. ಆಲ್ಮೋಸ್ಟ್ 20,000 ಹತ್ರ ಬಂದದ್ದು ನನಗೆ. ಕ್ಲಿಯರ್ 20 ಅಲ್ಲ ಅಂತ ಅನ್ಕೊಳ್ತೀನಿ ನಾನು, ಒಂದು 200 ಏನೋ ಡಿಫ್ರೆನ್ಸ್ ಏನೋ ಉಂಟು. ನಮ್ಮದು ಆಕ್ಚುಲಿ ಲಾಸ್ಟ್ ಟೈಮ್ ಐಫೋನ್ ತಗೊಳ್ಳುವಾಗ ನಾವು ಇನ್ಶೂರೆನ್ಸ್ ಮಾಡಿದ್ದು, ಆಗ 10,000 ಕೊಟ್ಟು ಏನೋ ಇನ್ಶೂರೆನ್ಸ್ ಮಾಡಿದ್ವಿ. ಅದ್ರದ್ದು ಏನೋ 2.5 ಏನೋ ಕಟ್ ಆಗಿ ಬಾಕಿ ಅಮೌಂಟ್ ನಮ್ಗೆ ಸಿಗ್ತಾ ಇತ್ತು. ಸೊ ಅದರಿಂದ ನಾವು ತಗೊಂಡಿದ್ದು. ನೆಕ್ಸ್ಟ್ ಬಂದು ನಾನು ಇಲ್ಲಿ ಫ್ರೆಂಡ್ಸಿಗೆ ಬಂದದ್ದು. ಸುಮ್ಮನೆ ವೇಟ್ ಮಾಡ್ಬೇಕಲ್ಲ ಅಲ್ಲಿ ಅಂತ ಹೇಳಿ, ಬಿಕಾಸ್ ಐಫೋನ್ ಟು ಆಂಡ್ರಾಯ್ಡ್ಗೆ ಶೇರ್ ಆಗ್ತಾ ಇತ್ತು, ಎಲ್ಲಾನು ಶೇರ್ ಮಾಡಿ ಕೊಡ್ತಾ ಇದ್ರು. ಸೊ ನಾನು ಇಲ್ಲಿ ಬಂದು ಸ್ವಲ್ಪ ಟ್ರಯಲ್ ಎಲ್ಲ ಮಾಡಿದೆ. ಮತ್ತೆ ನನಗೆ ಟೋಟ್ ಬ್ಯಾಗ್ಸ್ ತುಂಬಾ ಸಮಯದಿಂದ ಬೇಕಿತ್ತು. ಮೊನ್ನೆ ಒಂದು ಆರ್ಡರ್ ಮಾಡಿದೆ, ಅದು ಕೂಡ ನನಗೆ ಸರಿಯಾಗಿಲ್ಲ, ಮತ್ತೆ ರಿಟರ್ನ್ ಮಾಡಿದ್ದೆ ನಾನು ಅದನ್ನು ಕೂಡ. ಸೊ ಇಲ್ಲಿ ಎಲ್ಲ ಐಟಮ್ಸ್ ತಗೊಂಡು ಹೊರಟ್ವಿ. ಮನೆಗೆ ಹೋಗ್ಲಿಕ್ಕೆ ಈವ್ನಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನೆಲ್ಲ ನಾನು ತಕೊಂಡಿದ್ದು. ನಾವು ಈ ಮಧ್ಯದಲ್ಲಿ ಝೂಡಿಯೋಗೆ ಸಹ ಹೋಗಿ ಬಂದಿದ್ದೀವಿ. ಅದು ಅಪ್ಲೋಡಿಂಗ್ ಗೆ ತುಂಬಾ ಟೈಮ್ ತಗೊಳ್ತಾ ಇತ್ತು. ಮೇ ಬಿ ಇದ್ರಲ್ಲಿ ತುಂಬಾ ಕ್ಲಿಯರಿಟಿ ಇರತ್ತೆ ಅಲ್ಲ ಐಫೋನ್ ಅಲ್ಲಿ, ಸೊ ಇದಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ. ಹೇಗಾದ್ರೂ ಮಾಡಿ ಬೇಗ ಬಂದು ಇದಕ್ಕೊಂದು ಕವರ್ ಹಾಕೊಂಡ್ವಿ. ನಿಮಗೆ ಗೊತ್ತಿರುವ ಹಾಗೆ ನನ್ನ ಮಗ ಚಿಕ್ಕದು, ನನಗೆ ಕೂಡ ಮೊಬೈಲ್ ಬೀಳಿಸೋದಂದ್ರೆ ಅದು ಹೇಳಿದೆ ಬೇಡ, ಹ್ಯಾಬಿಟ್ ತರ ಒಂಥರ. ಸೊ ಇದಕ್ಕೆ ಒಂದು ಕವರ್ ಮತ್ತು ಗ್ಲಾಸ್ ಹಾಕಿಸ್ಕೊಳ್ಳಿಕ್ಕೆ ಬಂದ್ವಿ. ನಾವು ಯಾವತ್ತು ಕೂಡ ಮಾರ್ಕೆಟ್ ಅಲ್ಲಿಯೇ ಹಾಕಿಸೋದು, ಹಾಗೆ ಮಾಲ್ ಅಲ್ಲಿ ಕೂಡ ಇರತ್ತೆ. ಸೇಮ್ ನನಗೆ ಎವ್ರಿ ಟೈಮ್ ಆಗಿದೆ. ಒಂದು ಟೈಮ್ 1,500 ಏನೋ ಕವರಿಗೆ ಕೊಟ್ಟು ಅದೇ ಕವರ್ ನಮಗೆ ಹೊರಗೆ 300 ಏನೋ ಸಿಕ್ಕಿದೆ. ಸೊ ಅದ್ರ ನಂತರ ನಾವು ಇಲ್ಲಿ ಮಾರ್ಕೆಟ್ ಅಲ್ಲಿಯೇ ಹಾಕಿಸೋದು. ಕವರಿಗೆ ಸಮಥಿಂಗ್, ಈ ಕವರಿಗೆ ದೊಡ್ಡ ಕವರಿಗೆ ನಾವೇನು 450 ರುಪೀಸ್ ಏನೋ ಕೊಟ್ಟಿದ್ದು, ಗ್ಲಾಸಿಗೆ ಕೂಡ 250 ಹಾಗೇನೋ ಕೊಟ್ಟಿದ್ದ ಅಂತ ಅನಿಸ್ತದೆ, ನೆನಪಿಲ್ಲ ಸರಿಯಾಗಿ. ಐಫೋನ್ ಇದು ಕೂಡ ಮಾಲ್ ಅಲ್ಲಿ 1,500 ಹಾಗೆ ತಗೊಳ್ತಾರೆ ಗ್ಲಾಸಿಗೆ. ಇಲ್ಲಿ ಆದ್ರೆ 500-600 ಅಲ್ಲಿ ಆಗ್ತದೆ. ನಾವು ಮಧ್ಯಾಹ್ನ ಊಟವೇ ಮಾಡಿಲ್ಲ, ಹೇಗೆ ಮಾಡೋದು, ಎಲ್ಲಿ ಮಾಡೋದು
ಲೇಟ್ ಕೂಡ ಆಗಿದೆ ಅಂತ ಹೇಳಿ ಬಸ್ಸಲ್ಲಿ ಬರುವಾಗ ಈ ತರ ಎಲ್ಲ ಸ್ನಾಕ್ಸ್ ತಗೊಂಡು ಬಂದು ಒಂದೆರಡು ಪ್ರಕಾರದ್ದು. ಹಸಿವಾಗ್ತಾ ಇತ್ತು ತುಂಬಾ, ಆಲ್ರೆಡಿ ಲೇಟ್ ಆಗಿದೆ ಫಂಕ್ಷನಿಗೆ ಅಂತ ಹೇಳಿ. ಮನೆಗೆ ಬಂದದ್ದು ಹೇಗೆ ಬ್ಯಾಗ್ ಬಿಸಾಡಿದ್ವಿ ಗೊತ್ತಿಲ್ಲ. ಬಿಸಾಡಿ ರಪ ರಪ ರೆಡಿ ಆದದ್ದು. ಇದು ನಾನು ಇವತ್ತು ತಗೊಂಡಿದ್ದು ಡ್ರೆಸ್. ಐನಿಂಗ್ ಮಾಡ್ಲಿಕ್ಕೆ ಬೇರೆ ಆಪ್ಷನ್ ಇಲ್ಲ, ಇದಾದ್ರೂ ಆಗ್ತದೆ ಅಂತ ಹೇಳಿ ರೋಸಿಗೆ ಇದೇ ಹಾಕಿದ್ದು ನಾನು ಇವತ್ತು. ಮಗನಿಗೂ ಕೂಡ ಹೇಗೆ ರೆಡಿ ಮಾಡಿದ್ವಿ ಅಂದ್ರೆ, ನಮ್ಮ ಅತ್ತೆ ಹೇಳ್ತಾ ಇದ್ರು 6 ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು ನಿಮಗೆ ಅರ್ಧ ಗಂಟೆಯಲ್ಲಿ ಸಹ ರೆಡಿ ಆಗ್ಲಿಕ್ಕೆ, ಸ್ನಾನ ಮಾಡಿ ರೆಡಿ ಆಗ್ಲಿಕ್ಕೆ ಕೂಡ ಬರ್ತದೆ ಅಂತ ಹೇಳಿ ಅಂತ. ನಮಗೆ ನಮ್ಮ ಮನೆಯಿಂದ ಒಂದು 45 ಮಿನಿಟ್ಸ್ ಉಂಟು. ಸೊ ಅದಕ್ಕೋಸ್ಕರ ಟೆನ್ಷನ್ ಆಗ್ತಾ ಇತ್ತು ರೀಚ್ ಆಗ್ಲಿಕ್ಕೆ. ಇನ್ನೊಂದು ರೋಡಿನ ಕೆಲಸ ನಡೀತಾ ಉಂಟು ಮಡಂತಿಯರಲ್ಲಿ, ಸೊ ಅಲ್ಲಿ ಕೂಡ ಯಾವತ್ತು ಟ್ರಾಫಿಕ್ ಇದ್ದೇ ಇರತ್ತೆ ಈಗ. ಸೊ ನಮಗೆ 6:30 7 o'clock ಅಂತ ಕನ್ಫ್ಯೂಷನ್ ಇತ್ತು, ಮತ್ತೆ ನಾವು ಕಾರ್ಡ್ ನೋಡಿದ್ರೆ 7 ಇತ್ತು. ಸೊ ಆನ್ ಟೈಮ್ ರೀಚ್ ಆಗ್ತೀವಿ ಅಂತ ಧೈರ್ಯ ಇತ್ತು. ಸೊ ನಾವು ಆನ್ ಟೈಮ್ ರೀಚ್ ಆಗಿದ್ದೀವಿ ರೋಸಿಗೆ. ನಿಮ್ಗೆ ಗೊತ್ತಿರಬಹುದು, ನಾನು ಮೊನ್ನೆಯಿಂದ ಎಂಗೇಜ್ಮೆಂಟ್ ಅದಕ್ಕೆ ಹೋದದ್ದು ಅದೇ ಬಾಯ್ದು ರೋಸ್ ಇವತ್ತು. ನಮಗೆ ಇವರು ಕ್ಲೋಸೆಸ್ಟ್ ಫ್ಯಾಮಿಲಿ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಫಂಕ್ಷನಿಗೆನೆ ಹೋಗ್ತಾ ಇದ್ದೀವಿ. ನಾಡಿದ್ದು ಅಂದ್ರೆ ಅವ್ರದ್ದು ಮದುವೆ ಕೂಡ 5th ಉಂಟು. ಅವನ ಕಸಿನ್ಸ್ ಬಂದಿದ್ದಾರೆ ಮದುವೆಗೆ. ಸೊ ಅವನಿಗೆ ಆಶ್ವಿಲ್ ಅಂದ್ರೆ ತುಂಬಾ ಇಷ್ಟ, ನಿಮ್ಗೆ ಗೊತ್ತಿರುವ ಹಾಗೆ. ಬಾಕಿ ಕಸಿನ್ಸ್ ಕೂಡ ಇಷ್ಟ. ಅವನು ಈಗ ಅವರ ಜೊತೆಗೆ ಪೋಖ್ರಿ ಮಾಡ್ತಾ ಇದ್ದಾನೆ. ಹೇಳಿದ ಮಾತು ಕೇಳಲ್ಲ ಇವರು. 4 ಜನ ಸೇರಿದ್ರೆ ಅವನಿಗೆ ಎಲ್ಲೋ ಇದ್ದೀನಿ ಅಂತ ಅನಿಸತ್ತೆ, ಹಾಗೆ ಉಪದ್ರ ಮಾಡ್ತಾನೆ. ಮತ್ತೆ ಬಂದು ಹೇಳ್ತಾನೆ ನಾನು ಉಪದ್ರ ಮಾಡ್ತಾ ಇಲ್ಲ ಅಂತ, ಯಾಕಂದ್ರೆ ನಾನು ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳಿ. ಇವತ್ತು ಅವನಿಗೆ ರೋಸ್ ಹಚ್ಲಿಕ್ಕೆ ಕರ್ಕೊಂಡು ಹೋದದ್ದು. ಅಂದ್ರೆ ಕ್ಲೋಸೆಸ್ಟ್ ಫ್ಯಾಮಿಲಿ ಅವರು ಮಾತ್ರ ರೋಸ್ ಹಚ್ಲಿಕ್ಕೆ ಹೋಗ್ತಾರಲ್ಲ, ಸೊ ಇವನಿಗೆ ಇವತ್ತು ರೋಸ್ ಹಚ್ಲಿಕ್ಕೆ ಕರ್ಕೊಂಡು ಹೋದದ್ದು. ಇನ್ನು ಎಲ್ಲರ ಮನೆಯದ್ದು ರೋಸಿಗೆ ರೋಸ್ ಹಚ್ಲಿಕ್ಕೆ ಉಂಟು ಅಂತ ಒಂದು ಹೇಳದಿದ್ರೆ ಸಾಕು ಅಂತ ಇದ್ರು ಹಸ್ಬೆಂಡ್. ಅವನಿಗೆ ತುಂಬಾ ಖುಷಿಯಾಗಿದೆ ರೋಸ್ ಹಚ್ಲಿಕ್ಕೆ ಹೋಗಿ. ಎಲ್ಲರೂ ಹಚ್ಲಿಕ್ಕೆ ಎಲ್ಲ ಫಂಕ್ಷನಿಗೆ ಹೋಗಲ್ಲ, ಲೇಟ್ ಆಗತ್ತೆ ಅಲ್ಲ. ಎಲ್ಲರೂ ಕೂಡ ಅವರವರ ಕ್ಲೋಸೆಸ್ಟ್ ಫ್ಯಾಮಿಲಿ ಕ್ಲೋಸ್ ಯಾರಿದ್ದಾರೆ ಅವರು ಮಾತ್ರ ಹಚ್ಲಿಕ್ಕೆ ಹೋಗ್ತಾರೆ. ಒಂದು ಗೇಮ್ ಇತ್ತು, ಬ್ಲೂ ಕವರ್ ಯಾರಿದು ಉಂಟು ಅವರು ಬನ್ನಿ ಅವರಿಗೆ ಗಿಫ್ಟ್ ಉಂಟಂತ ಹೇಳಿ. ಅವನ ಕಸಿನ್ ಇದು ಮೊಬೈಲ್ ಬ್ಲೂ, ಅವನು ತಗೊಂಡೋಗಿ ಅಲ್ಲಿ ತೋರಿಸಿ ಬಂದ. ಈಗ ಮುಂದೆ ಎಲ್ಲ ಹೋಗ್ತಾನೆ ಅವನಿಗೆ ಭಯವೇ ಇಲ್ಲ ಈಗ. ಸ್ನಾಕ್ಸ್ ಟೈಮ್ ಅದು ಅವನ ಫೇವ್ರೆಟ್ ಟೈಮ್. ಇದೆಲ್ಲ ನಾನು ನಿನ್ನೆ ತಗೊಂಡಿದ್ದು, ಝೂಡಿಯೋದಲ್ಲಿ ತಗೊಂಡಿದ್ದು. ನನಗೆ ಝೂಡಿಯೋದಲ್ಲಿ ವಿಡಿಯೋ ತೆಗಿಲಿಕ್ಕೆ ಆಗಿಲ್ಲ, ಯಾಕಂತ ಹೇಳಿದ್ರೆ ಮೊಬೈಲ್ ಸ್ಟೋರ್ ಅಲ್ಲಿ ಇತ್ತಲ್ಲ, ಅವರು ಅಪ್ಲೋಡಿಂಗ್ ಮಾಡ್ತಾ ಇದ್ರು, ಇದರಿಂದ ಅದಕ್ಕೆ ಜಾಸ್ತಿ ಏನು ತಗೊಂಡಿಲ್ಲ. ಶೀಟ್ ಮಾಸ್ಕ್ ಮತ್ತು 2 ಡಿಯೋಡ್ರಿನ್ ಮಾತ್ರ. ನಾನು ಆಕ್ಚುಲಿ ಹೋದದ್ದು ಟೋಟ್ ಬ್ಯಾಗ್ ತಗೊಳ್ಳಿಕ್ಕೆ, ಅಲ್ಲಿ ಇರ್ಲಿಲ್ಲ ಅವೈಲೇಬಲ್. ಮತ್ತೆ ಸುಮ್ಮನೆ ವೇಟ್ ಮಾಡ್ತಾ ಇರುವಾಗ ಟ್ರೆಂಡ್ಸ್ ಅಲ್ಲಿ ಕಾಣಿಸಿತು. ನನಗೆ ಇದು ಬ್ಯಾಗ್ ತುಂಬಾ ಇಷ್ಟ ಆಯ್ತು. ಬಟ್ ಒಂದೇ ಅಂದ್ರೆ ಜಿಪ್ ಇಲ್ಲ, ಒಳಗೆ ಒಂದು ಪೌಚ್ ಕೊಟ್ಟಿದ್ದಾರೆ, ಆದ್ರೆ ನನಗೆ ಜಿಪ್ ಬೇಕಿತ್ತು. ಅದರ ಬ್ಯಾಗ್ ಇದು ಸೈಜ್ ತುಂಬಾ ದೊಡ್ಡದಿತ್ತು, ನನಗೆ ದೊಡ್ಡ ಬ್ಯಾಗ್ ಬೇಕಿತ್ತು. ಎಲ್ಲಾನು ಹೋಗ್ಬೇಕಪ್ಪ ಅದ್ರಲ್ಲಿ, ಹಾಗೆ ಬೇಕಿತ್ತು. ಸೊ ತಗೊಂಡೆ ಬಿಟ್ಟದ್ದು. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಯಾವಾಗ್ಲಿಂದ ಆನ್ಲೈನ್ ನೋಡ್ತಾ ಇದ್ದೀಯ, ಒಂದು ತಗೊಂಡು ಬಿಡು ಅಂತ ಹೇಳಿ. ಮತ್ತೆ 1-2 ಡ್ರೆಸ್ ತಗೊಂಡಿದ್ದು. ಸೊ ಗೈಸ್, ನೀವು ನೋಡಿದ್ರಿ ನಾವೇನೆಲ್ಲ ಮಾಡಿದ್ವಿ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್.